ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏ ಬಿರುಗಾಳಿ, ನಾನು ಮರ್ಕತ್ಲಿಂಗನ ತರಕ್ ಹೋಗ್ತಾ ಇದ್ದೀನಿ. ನೀನೇನ್ ಮಾಡಿದ್ರು ನಾ ದಾರಿ ಬಿಡಲ್ಲ. ನೀನೇನೇ ಮಾಡಿದ್ರು ನಾನು ವಾಪಸ್ ಹೋಗಲ್ಲ. ದಾರಿ ಬಿಡು. ಈ ಹಾರವನ್ನು ನೀನು 3 ಬಾರಿ ಮಾತ್ರ ಉಪಯೋಗಿಸಬಹುದು. ಇವಳನ್ನ ಸುಮ್ಮನಾಗಿಸ್ಬೇಕು. ನಾನು ಇಷ್ಟಪಡೋ ಹುಡುಗನ ಮನೆ ಕಡೆ ಇವಳು ತಲೆ ಹಾಕು ಮಲಗಬಾರ್ದು. ಹಾಗೆ ಮಾಡಬೇಕು. ನಿಮ್ಮ ಮಗಳು ಸೌಗಂಧಿಕ ಅಲ್ಲಿ ಹಳ್ಳದಲ್ಲಿ ಬಿದ್ದಿದ್ದಾಳೆ. ಸೌಗಂಧಿ ಸೌಗಂಧಿ ಹಿಡ್ಕೊಪುಟ್ಟ. ಮೇಲ್ ಬರಕ್ ಪ್ರಯತ್ನ ಮಾಡು. ಸೌಗಂಧಿನ ಮೇಲ್ತರಕ್ಕೆ ನೀವು ಇಷ್ಟೊಂದು ಕಷ್ಟಪಡೋದೇ ಬೇಡ. ಅವಳಾಗೋಳೆ ಗುಂಡಿ ತೋಡ್ಕೊಂಡು ಕೆಳಗ್ ಬಿದ್ದಿರೋದು. ಅದಕ್ಕೆ ಅವಳೇ ಮೇಲೆ ಎದ್ದು ಬರ್ಬೇಕು. ತಾನ್ ಮಾಡಿ ತಪ್ಪು ಅಂತ ಅಮ್ಮನವ್ರನ್ನ ಬೇಡ್ಕೊಂಡ್ರೆ ಅವಳಾಗೋಳೆ ಮೇಲೆ ಎದ್ದು ಬರ್ತಾಳೆ. ನಮ್ ಸೌಗಂಧಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ನಾಳೆ ಬಿದ್ದು ಒದ್ದಾಡ್ತಿದ್ದೀನಿ. ನನ್ನನ್ನು ಮೇಲಕ್ಕೆ ಎತ್ತದ್ಬಿಟ್ಟು ನನ್ನನ್ನೇ ಅಮ್ಮನವ್ರನ್ನ ಕ್ಷಮೆ ಕೇಳು ಅಂತ ಕತೆ ಹೇಳ್ತಿದಾರಲ್ಲ. ಹೌದು ಸೌಗಂಧಿ, ಅಲ್ಲೇ ಮನ್ಸಲ್ಲಿ ಅಮ್ಮನವ್ರ ಧ್ಯಾನ ಮಾಡು. ಅಮ್ಮನವ್ರನ್ನ ಕ್ಷಮೆ ಕೇಳು. ಅಮ್ಮನವ್ರು ನಿನ್ನ ಕ್ಷಮಿಸಿ ನಿನ್ಗೇನಾದ್ರೂ ಒಳ್ಳೇದ್ ಮಾಡ್ತಾರೆ. ಹೌದು ಪುಟ, ಇವರೆಲ್ಲ ಇಷ್ಟೊಂದು ಹೇಳ್ತಿದ್ದಾರೆ ಅಂದಮೇಲೆ ಅಮ್ಮನವರಲ್ಲಿ ಒಂದು ಶಕ್ತಿ ಇದೆ. ಅವ್ರಿಗೆ ಕ್ಷಮೆ ಕೇಳ್ಬಿಡು, ಏನು ತಪ್ಪಾಗಲ್ಲ. ಬಿಡೋದಿಲ್ಲ ಇವ್ರುಗಳೆಲ್ಲ. ಅಲ್ದೆ ನಾನು ಇಲ್ಲಿದ್ದು ಸಾಕಾಯ್ತು. ಮೊದಲು ಇಲ್ಲಿಂದ ಹೊರ್ಗೋಗೋ ಮಾರ್ಗ ಸಿಗ್ಲಿ, ಆಮೇಲೆ ಮಿಕ್ಕಿದಲ್ಲ. ಆಯ್ತು, ಕೇಳ್ಕೊತೀನಿ ಅಮ್ಮನವ್ರನ್ನ. ಅಮ್ಮ, ತಾಯಿ ತ್ರಿಪುರ ಸುಂದರಿ, ಹಿರಣ್ಮಯಿ ಬಿಳ್ಳಿ ಅಂತ ನಾನೇ ಎಲ್ಲ ತೋರಿಸಿದ್ದು. ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸು ತಾಯಿ, ದಯವಿಟ್ಟು ಕ್ಷಮಿಸು. जन्म प्रभृति देवेशी जनोऽयं त्वदुप्राशितः अतोऽस्यं तव भक्तस्य निर्वत्रयमनोरथम् ಸೌಗಂಧಿ, ನಿಂಗೇನೂ ಆಗಿಲ್ಲ ಅಲ್ವಾ? ತಪ್ಪಾಯ್ತು, ನನ್ನ ಕ್ಷಮಿಸು. ಸೌಗಂಧಿ, ನೀನ್ ನನ್ನ ಪ್ರಾಣ ಕಣಮ್ಮ, ನನ್ನ ಜೀವ. ನೀನಿಲ್ದೆ ನನಗ್ ಬದುಕಕ್ಕಾಗಲ್ಲ. ನಿನಗೇನಾದ್ರೂ ಆಗಿದ್ರೆ ಸರಿ, ನಿನಗೆ ಆಯಾಸ ಆಗಿದೆ, ಮನೆಗೆ ಹೋಗೋಣ ನಡಿ.
ಎಲ್ಲಿಗೆ ಅಮ್ಮನವ್ರೆ? ಮನೆಗೆ. ಏನಾಯ್ತಪ್ಪ? ಯಾವ್ದೋ ಮಗು ಅಡ್ಡ ಬಂದ್ಬಿಡ್ತು ಮೇಡಮ್. ಎಲ್ಲಿ? ಅಲ್ಲಿ ಅವ್ರ ಅಪ್ಪ ಕರ್ಕೊಂಡು ಹೋಗ್ತಾ ಇದಾರೆ ನೋಡಿ. ಸರಿ, ಹುಷಾರಾಗಿ ಓಡಿಸು. ಸರಿ ಮೇಡಮ್. ಒಂದು ನಿಮಿಷ ಇರು. ನಡಿ ಹೋಗೋಣ. ಈಗೇನಾಯ್ತಪ್ಪ? ಒಂದು ನಿಮಿಷ ಅಮ್ಮನವ್ರೆ, ಚಕ್ರ ಪಂಚರ್ ಆಗ್ಬಿಟ್ಟೈತೆ, 2 ನಿಮಿಷ ಬದಲಾಯಿಸ್ಬಿಡ್ತೀನಿ. ಸರಿ. ನಾನು ಯಾರು ಅಂತ ತುಂಬಾ ಯೋಚಿಸಿ ತಲೆ ಕೆಡ್ಸ್ಕೊಂಬೇಡ. ನಾನು ನಿನ್ನ ಮನಸ್ಸಾಕ್ಷಿ. ಅಂದ್ರೆ ನೀನು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ಯಾ, ಅದಕ್ಕೆ ಯಾರನ್ನು ಗುರ್ತಿಡಿಯೋದಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ, ನೀನನ್ನ ಗುರ್ತಿಡಿದಿದ್ರು ಪರವಾಗಿಲ್ಲ, ನಾನ್ ನನ್ನ ಕೆಲ್ಸನ ಮಾಡ್ತಾ ಇರ್ತೀನಿ. ಇವಾಗ್ಲೂ ಕೂಡ ಅಷ್ಟೇ, ನನ್ ಕೆಲ್ಸನ ಮಾಡಕ್ಕೆ ಬಂದಿರೋದು ನಾನು. ನನ್ ಗೊಂದಲಗಳನ್ನ ನಿವಾರಿಸ್ಕೊಳ್ಳೋ ಅಷ್ಟು ಸಾಮರ್ಥ್ಯ ನನಗಿದೆ. ನೀನು ಸಾಮರ್ಥ್ಯ ಅಂದ್ರೆ ಏನು ಅಂತ ಅನ್ಕೊಂಡಿದ್ಯೋ ಅದೇ ನನ್ ಕೆಲ್ಸ. ನೇರವಾಗಿ ಮಾತಾಡು. ಸುತ್ತಿ ಬಳಸಿ ಮಾತಾಡೋದು ನನ್ ಜಾಯಮಾನಕ್ಕೆ ಒಗ್ಗಲ್ಲ. ನಾವಿಬ್ರು ಒಂದೇ, ಅದನ್ನ ಬಿಟ್ಟಾಕು. ಆ ಮಗು ಹಿರಣ್ಮಯ್ ಹೇಳಿರೋ ಮಾತು ಯಾಕೆ ನಿನಗ್ ಪದೇ ಪದೇ ಕಾಡ್ತಾ ಇದೆ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡೋದಿಕ್ಕೆ ನಿಮ್ ಪೊಲೀಸ್ ಕೆಲಸ ಅಡ್ಡ ಬರ್ತಿದೆ. ಇಲ್ಲ ಅಂದಿದ್ರೆ ನೀವು ಯಾವತ್ತೋ ಬಂದು ನಮ್ಮಪ್ಪನ ಮದ್ವೆ ಆಗ್ತೀರಂತ ಕೇಳ್ಕೊಂತಿದ್ರಿ ಅಲ್ವಾ? ಯಾವ ಮಾತು ಅಂತ ಕೇಳಿ ದೊಡ್ಡ ಪ್ರಶ್ನೆ ಕೇಳ್ಬೇಡ. ನಾನು ಏನ್ ಕೇಳ್ತಿದ್ದೀನಿ ಅಂತ ನಿನಗ್ ಚೆನ್ನಾಗೇ ಗೊತ್ತು. ಇಲ್ವಲ್ಲ, ನನಗ್ ಯಾವ ಮಾತು ಕಾಡ್ತಿಲ್ಲ. ನನ್ನ ಹತ್ರ ಸುಳ್ಳು ಹೇಳೋ ಅಗತ್ಯ ಇಲ್ಲ. ನಾನು ಸತ್ಯನಷ್ಟೇ ಹೇಳ್ತಿದ್ದೀನಿ. ಪೊಲೀಸ್ ಬುದ್ಧಿ ಬಿಡಲ್ಲ ಅಲ್ವಾ ನೀನು? ಆಶ್ಚರ್ಯ ಪಡಬೇಡ ನೀನು. ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಅವಾಗವಾಗ ಈ ರೀತಿ ಹೊರಗಡೆ ಬಂದು ನಿನ್ ಜೊತೆ ಮಾತಾಡ್ತಿರ್ತೀನಿ. ಸರಿ, ನೀನೀಗ ನಿನ್ನ ಮನಸ್ಸಾಕ್ಷಿಗೆ ಉತ್ತರ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನನ್ನೊಂದು ಚಿಕ್ಕ ಸಲಹೆ ಕೇಳಿಸ್ಕೊ. ಆ ಚಿಕ್ಕ ಮಗುಗೋಸ್ಕರ ನಿಜವಾದ ಉತ್ತರ ಹೇಳು. ಇದ್ರಿಂದ ನಿಂಗೂ ಒಳ್ಳೇದಾಗುತ್ತೆ. ಯೋಚನೆ ಮಾಡು. ಪದೇ ಪದೇ ನನಗೆ ತೊಂದರೆ ಕೊಡ್ಬೇಡ. ಅಮ್ಮನವ್ರೆ, ಹೊರಡೋಣವಾ? ಸರಿ. ಸೌಗಂಧಿ, ತುಂಬಾ ನೋವಾಗ್ತಿದ್ಯಾ ಕಂದ? ಈಗ ನಿಂಗೆ ಔಷಧಿ ಹಚ್ತೀನಿ. ನೀನ್ ಸುಧಾರಿಸ್ಕೊಂಡ್ಮೇಲೆ ವೈದ್ಯರ ಹತ್ರ ಹೋಗೋಣ, ಆಯ್ತಾ? ಒಂದು ನಿಮಿಷ ದೇವಿಕಾ. ಒಳ್ಳೆ ಉರಿತಿದ್ಯಪ್ಪ? ಅಪ್ಪ ಉರಿತಿದಪ್ಪ. ಸ್ವಲ್ಪ ಹೊತ್ತು ಆಮೇಲೆ ಎಲ್ಲ ತಂಪಾಗ್ಬಿಡತ್ತೆ. ದೇವಿಕಾ, ಇವ್ರಿಗೆ ಕುಡಿಯೋದಕ್ಕೆ ಹಾಲ್ಗೆ ಅರಿಶಿನ ಹಾಕೊಂಬಮ್ಮ. ಅಪ್ಪ ಉರಿತಿದಪ್ಪ. ದೇವಿಕಾ, ಎಲ್ಲಿದೆ ಗಮನ? ನಾನು ಹೇಳಿದ್ ಕೇಳಿಸ್ತಾ? ಸೌಗಂಧಿ ಹಳ್ಳಿಗೆ ಬಿದ್ದಾಗ ನೀವ್ ಆತಂಕ ಪಟ್ಟಿದ್ದು, ಅಲ್ಲಿ ಟೀಚರಿಗೆ ತರಾಟೆ ತಗೊಂಡಿದ್ದು, ಅವಳ ಹಳ್ಳಿಂದ ತೆಗಿಯಕ್ಕೆ ಕಷ್ಟಪಟ್ಟಿದ್ದು, ಈಗ ಈ ಆರೈಕೆ ಎಲ್ಲ ಮಾಡ್ತಿರೋದು ನೋಡಿದ್ರೆ ನೀವೇ ಇವಳಪ್ಪ ಅಂತ ನನ್ನ ಹೃದಯ ಹೇಳ್ತಿದೆ. ಮಕ್ಕಳು ಕಷ್ಟದಲ್ಲಿದ್ದಾಗ ಹೆತ್ತೋರ್ಗಾಗೋ ಕಷ್ಟ, ನೋವು, ಸಂಕಟ ಎಲ್ಲ ನಿಮ್ಮ ಕಣ್ಣಲ್ಲಿ, ಮಾತಲ್ಲಿ, ನಿಮ್ಮ ಕ್ರಿಯೆಯಲ್ಲಿ ನೋಡಿ ನನಗೆ ನೀವೇ ನನ್ನ ಚಂದ್ರಧರ ಅಂತ ಅನ್ನಿಸ್ತಿದೆ.
ಸದ್ಯ ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನ್ನ ಪುಣ್ಯ. ಆದರೂ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಏನು ಮಾಡಲಿ ಹೇಳು ದೇವಿಕಾ? ನೀವು ಒಂದೇ ಒಂದ್ಸಲ ಏನು ಮಾಡಲಿ ಹೇಳು? ನೀನು ಏನು ಹೇಳಿದ್ರು ನಾನು ಅದನ್ನು ಮಾಡ್ತೀನಿ. ಒಂದೇ ಒಂದ್ಸಲ ದೇವ್ರ ಕೋಣೆಲ್ಲಿ ನಾನು ಬಿಡಿಸಿರೋ ಮಂಡಲದೊಳಗೆ ಹೋಗಿ ನಿಂತ್ಕೊಂಡು ಬನ್ನಿ. ಅಷ್ಟೇ ತಾನೇ? ಈಗಲೇ ಹೋಗಿ ನೀನು ಬಿಡಿಸಿರೋ ಮಂಡಲದೊಳಗಡೆ ನಿಂತ್ಕೋತೀನಿ. ಒಟ್ಟಿನಲ್ಲಿ ನಿನಗೆ ನಾನೇ ಚಂದ್ರಧರ ಅಂತ ನಂಬಿಕೆ ಬರೋದಷ್ಟೇ ನನಗೆ ಮುಖ್ಯ. ದೇವಿಕಾ, ಮೊದಲು ಬಾಗ್ಲಾಕು. ನಾನು ಹೇಳೋ ತನಕ ತೆಗಿಬೇಡ. ಮೊದಲು ಬಾಗ್ಲಾಕು. ಏ ದರಿದ್ರದವನೇ, ಮತ್ತೆ ಬಂದಿದ್ಯೇನೋ? ಇವತ್ತಿದೆ ನಿನಗೆ. ರೀ ರೀ ಎದ್ದೇಳ್ರಿ. ಅಮ್ಮ, ಯಾರು? ಇವಳು ನನ್ನ ಮಗಳು ರಶ್ಮಿ. ರಶ್ಮಿ, ಇವರು ವನಜ ಅಂತ. ನಮಸ್ಕಾರ ಅಮ್ಮ. ನನ್ನ ಗೆಳತಿ ಪದ್ಮಜ ಇಲ್ವಾ? ಅವ್ರ ಸೋದರ ಸಂಬಂಧಿ. ಅವರು ಸೂರ್ಯನಾರಾಯಣ ರಾವ್ ಅಂತ, ಪಕ್ಕದೂರಿನ ಖಾಸಗಿ ಕಾಲೇಜಿನ ವಿಶ್ರಾಂತ ಪ್ರಿನ್ಸಿಪಾಲ್ ಅವರು. ನಮಸ್ಕಾರಮ್ಮ. ಇವರು ಆದಿತ್ಯ ಅಂತ, ಅವ್ರ ಸುಪುತ್ರ. ನಮಸ್ತೆ. ಅಮ್ಮ, ಒಂದು ನಿಮಿಷ ಬಾ ಒಳಗೆ. ಅಮ್ಮ, ಬಂದೆ. ತಾವು ಬರೋದು ಅವಳಿಗೆ ಗೊತ್ತಿರ್ಲಿಲ್ಲ, ಹಾಗಾಗಿ ಗಾಬರಿ ಆಗಿ ಅಮ್ಮನ ವಿಚಾರಿಸೋಕೆ ಕರ್ಕೊಂಡೋಗಿದ್ದಾಳೆ. ಪರವಾಗಿಲ್ಲ ಬಿಡಿ. ಏನಮ್ಮ ನಡೀತಿದೆ ಹೊರಗಡೆ? ಇಬ್ರು ಸೇರ್ಕೊಂಡು ಏನೋ ಕಳ್ಳಾಟ ನಡೆಸ್ತಿದ್ದೀರಾ? ಕಳ್ಳಾಟನೂ ಇಲ್ಲ, ಡೊಂಬರಾಟನೂ ಇಲ್ಲ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಕಣೆ. ಅವರು ಮದ್ವೆ ನಿಶ್ಚಯ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ. ಏನೋ ನನ್ ಮದ್ವೆನಾ? ಇನ್ಯಾರ್ಗೆ? ಪ್ರಶ್ನೆ ಕೇಳಿದ್ ಸಾಕು. ಬೇಗ ರೇಷ್ಮೆ ಸೀರೆ ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೊರಗಡೆ ಬಾ, ಅವರೆಲ್ಲ ಕಾಯ್ತಾ ಇದ್ದಾರೆ.
ಏನಮ್ಮ ಇದು, ಇದ್ದಕ್ಕಿದ್ದಂತೆ ಮದ್ವೆ ಅಂತೆಲ್ಲ ಹೇಳಿದ್ರೆ ಹೇಗೆ ಹೇಳು? ಕಂಕಣ ಬಲ ಕೂಡ್ ಬಂದಾಗ್ಲೇ ಮದುವೆ ಆಗತ್ತೆ ಕಣೆ. ಬೇರೆ ಹೆಣ್ಮಕ್ಳಿಗೆ ವರ್ಷಗಟ್ಲೆ ಗಂಡು ಹುಡುಕಿದ್ರು ಕಂಕಣ ಬಲ ಕೂಡ್ ಬಂದಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಅಂಥದ್ರಲ್ಲಿ ನಮ್ಗೆ ಅವ್ಯಾವ ಕಷ್ಟನೂ ಆಗಿಲ್ಲ, ಅದೃಷ್ಟ ತಾನಾಗಿ ಬಲಕ್ ಬಂದಿದೆ. ಏನಮ್ಮ ಹೇಳ್ತಿದ್ಯಾ? ಹೌದು ಕಣೆ, ಆ ಹುಡುಗ ಅವ್ರ ಮನೆಯವರು ನಿನ್ನನ್ನು ಮೊದಲೇ ನೋಡಿದಾರಂತೆ, ಇಷ್ಟಪಟ್ಟಿದ್ದಾರೆ. ಬಂದೆ, ಒಂದು ನಿಮಿಷ ಬರ್ತೀನಿ. ಅವರಾಗೆ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಕಳ್ಕೊಂಡು ಬಂದಿದ್ದಾರೆ. ಏನ್ ಚರ್ಚೆ ಮಾಡ್ತಾ ಇದ್ರೆ ಅಲ್ಲಿ? ಅವರು ಕಾಯ್ಕೊಂಡಿದ್ರೆ ತಾಂಬೂಲ ಬದಲಾಯಿಸಕ್ಕೆ ಹೊತ್ತಾಗುತ್ತೆ. ಏಪ ಬನ್ನಿ. ಅಂದ್ರೆ ನಿಮಗೆ ಸಂಬಂಧ ಒಪ್ಕೆನಾ? ಹೌದು ಕಣಮ್ಮ, ಒಬ್ಬನೇ ಮಗ, ಊರಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಇದೆ, ಮತ್ತೆ ಮೇಲಾಗಿ ವಿದ್ಯಾವಂತ ಇಂಜಿನಿಯರು. ಸಿಟಿನಲ್ಲಿ 3 ಬೆಡ್ರೂಮ್ ಇರೋ ದೊಡ್ಡ ಮನೆ ಕಟ್ಕೊಂಡಿದ್ದಾನೆ ಅಪಾರ್ಟ್ಮೆಂಟಲ್ಲಿ. ಇನ್ನೇನು ಬೇಕಮ್ಮ? ಅದು ಅಲ್ಲದೆ ಅವನು ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ. ಅದಕ್ಕಿಂತ ಇನ್ನೇನಮ್ಮ ಬೇಕು? ನಾನು ನನ್ನ ಗೆಳತಿ ಪದ್ಮಜಾನ ವಿಚಾರಿಸ್ದೆ ಇವ್ರ ಮನೆತನದ ಬಗ್ಗೆ. ಅವಳು ಹೇಳಿದ್ಲು, ಹುಡುಗ ಅಪರಂಜಿ ಅಂಥವನು ನಮ್ಮ ರಶ್ಮಿಗೆ ಹೇಳಿ ಮಾಡಿಸಿದಂಥ ಜೋಡಿ ಮದುವೆ ಮಾಡಿಸ್ಕೊಳಕ್ಕೆ ಒಪ್ಕೋ ಅಂತ. ನೋಡಿ, ನನಗೆ ಮದುವೆ ಇಷ್ಟ ಇಲ್ಲ. ಏನು ಹೇಳ್ತಿದ್ದೀಯ? ಬಾಗಿಲು ಬಂದಿರೋ ಅದೃಷ್ಟನ ಒದಿಬೇಡ್ವೆ. ನೋಡಮ್ಮ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತೀನಿ, ನೀವು ಬೇಗ ಬಂದ್ಬಿಡಿ. ಅಪ್ಪ ಅಮ್ಮ, ನನಗೆ ಮದುವೆ ಇಷ್ಟ ಇಲ್ಲ. ಏನು ಹೇಳ್ತಿದ್ದೀಯ? ಮನೆ ಹೊಸ್ತಿಲ್ವರೆಗೂ ಬಂದಿರೋ ಅದೃಷ್ಟನ ಬೇಡ ಅನ್ಬೇಡ್ವೆ. ನನಗೆ ಮನೆ ಹೊಸಲವರೆಗೂ ಬಂದಿರೋ ಅದೃಷ್ಟನೂ ಬೇಡ, ಏನೂ ಬೇಡ. ಅಂದಾಗೆ ಯಾರನ್ನ ಕೇಳಿ ಈ ಮದುವೆ ನಿಶ್ಚಯ ಮಾಡಿದ್ರಿ ನೀವು? ರಶ್ಮಿ, ನಾನು ನಿಮ್ಮಪ್ಪ, ಅವಳು ನಿಮ್ಮಮ್ಮ ಕಡಮ್ಮ. ನಮ್ಮ ಮಗಳ ಮದುವೆ ಮಾಡಿಸೋದಕ್ಕೆ ಬೇರೆ ಯಾರನ್ನ ಯಾಕೆ ಹೋಗಿ ಕೇಳಬೇಕು? ಬೀದಿಲಿ ಹೋಗೋ ದಾಸೆಯನ್ನ ಹತ್ರ ಕೇಳು ಅಂತ ಹೇಳ್ತಾ ಇಲ್ಲ, ನನ್ನ ಮದುವೆ ವಿಚಾರನ ನನ್ನ ಹತ್ರ ಕೇಳು ಅಂತ ಹೇಳ್ತಿರೋದು. ನೀನು ಒಳ್ಳೇದನ್ನೇ ಆಯ್ಕೆ ಮಾಡ್ತೀವಿ ಕಣೆ, ಒಳ್ಳೇದನ್ನೇ ಬಯಸ್ತೀವಿ. ನೀವು ಹೀಗೆ ಮಾತಾಡ್ತಾ ಇದ್ರೆ ಮುಹೂರ್ತ ಮೀರೋಗುತ್ತೆ. ಅದಕ್ಕೆ ಮುಂಚೆ ತಾಂಬೂಲ ಬದಲಾಯಿಸ್ಕೊಂಡು ಬನ್ನಿ ಬನ್ನಿ ಬನ್ನಿ. ನಾನು ಬರ್ತೀನಿ, ಆದ್ರೆ ತಾಂಬೂಲ ಬದಲಾಯಿಸೋದಕ್ಕಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ, ಎದ್ದೋಗಿ ಅಂತ ಹೇಳೋದಕ್ಕೆ. ರಶ್ಮಿ, ನೋಡಿ, ದಯವಿಟ್ಟು ನನ್ನ ಮತ್ತೆ ನನ್ನ ತಂದೆ ತಾಯಿನ ಕ್ಷಮಿಸಿ. ನೋಡಿ, ನಮ್ಮ ಅಪ್ಪ ಅಮ್ಮ ಈ ಮದುವೆ ವಿಚಾರವಾಗಿ ನನ್ನ ಹತ್ರ ಏನೂ ಚರ್ಚೆ ಮಾಡಿಲ್ಲ. ನನಗೆ ಗೊತ್ತಿಲ್ಲದೆ ಈ ಏರ್ಪಾಡುಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಇವರಿಂದ ನಿಮಗಾಗಿರೋ ಅನಾನುಕೂಲಕ್ಕೆ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ನನ್ನ ದಯವಿಟ್ಟು ಕ್ಷಮಿಸಿ. ಆದರೆ ನಂದೊಂದು ಮನವಿ, ಇವಾಗ ಇಲ್ಲಿ ನಡೆದಿರೋದನ್ನ ಅವಮಾನ ಅಂತ ದಯವಿಟ್ಟು ಭಾವಿಸ್ಬೇಡಿ. ಮದುವೆ ಅಂದ್ರೆ 2 ಮನಸ್ಸುಗಳು, 2 ಕುಟುಂಬಗಳ ನಡುವೆ ನಡೆಯೋ ಬೆಸುಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ಆದ್ರೆ ನಿಮ್ಮ ಮಗಂಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನಿಮಗೆ ಅಪರಂಜಿ ಅಂತ ಸೊಸೆ ಸಿಗ್ಲಿ ಅಂತ ನಾನು ಬೇಡ್ಕೋತೀನಿ. ಆದಿತ್ಯ, ನಿಮಗೆ ಒಳ್ಳೇದಾಗ್ಲಿ. ಹೋಗ್ಲಿ ಬಿಡಿ, ನಾವು ಬಯಸೋದೇ ಒಂದು, ಆ ಪರಮಾತ್ಮ ದಯಪಾಲಿಸೋದೇ ಒಂದು. ಏನು ಮಾಡೋಕ್ಕಾಗುತ್ತೆ? ಋಣಾನ್ ಬಂದ ಇಲ್ಲ ಅಷ್ಟೇ. ಬನ್ನಿ. ಏನ್ ಮಾಡ್ಕೊಂಡೆ ಅಂತ ಗೊತ್ತೇನೆ ನಿನಗೆ? ನಿನ್ ಕೈಯಾರ ನಿನ್ ಬದುಕನ್ ಹಾಳು ಮಾಡ್ಕೊಂಡಿಯಲ್ಲೇ. ತಪ್ಪು ಮಾಡ್ಬಿಟ್ಟೆ ಕಣಮ್ಮ ನೀನು. ನೀ ತಗೊಂಡಿದ್ ನಿರ್ಧಾರ ತಪ್ಪು ಕಣಮ್ಮ. ಕರೀದೆ ಬಂದಿರೋ ಅದೃಷ್ಟನ ಕಾಲಲ್ಲಿ ಬದ್ ಹೊರಗೆ ಹಾಕಿದ್ಯಲ್ಲೇ. ನಾನು ಇವಾಗ್ಲೂ ಅದನ್ನೇ ಹೇಳೋದು. ಈ ಊರಿನ ದೇವಸ್ಥಾನದ ರಹಸ್ಯನ ನಾನು ಬೇಡ್ಸೋವರೆಗೂ ಮದ್ವೆ ಆಗೋದಿಲ್ಲ ಅಷ್ಟೇ. ರಶ್ಮಿ ಮಗಳೇ,
ಇದೇನಪ್ಪ ಇಷ್ಟು ಎತ್ತರಕ್ಕೆ ಬೆಂಕಿ ಉರಿತಿದೆ. ಇದನ್ನ ನಾನು ಹೇಗೆ ದಾಟೋದು? ಒಂದ್ರ ಮೇಲೆ ಒಂದು ಅಪಾಯ ಬರ್ತಾನೆ ಇದೆಯಲ್ಲ. ನಾನು ಹೇಗೆ ಮರ್ಕತ್ಲಿಂಗನ ಪಡೆಯೋದು?